ಸೊ ನಮ್ಮ ಬಾಯ್ಸ್ ಎಲ್ಲ ನಾನು ಒಬ್ಬನೇ ಬಿಟ್ಟೋಗ್ಬಿಟ್ಟವ್ರೆ. ಪಾಪ ಇಲ್ಲಿ ಲೋಕಲ್ ಹುಡುಗರು ಇಲ್ಲಿ ಸಿಕ್ಕಿದ್ರು, ನನಗೆ ಹೆಲ್ಪ್ ಮಾಡಿ ಹಿಂದೆ ಕುಂತ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬ ಥ್ಯಾಂಕ್ಸ್ ಬ್ರದರ್ಸ್ ನಿಮಗೆ. ನೋಡ್ರಿ ಬಿಟ್ಬಿಟ್ಟು ಏನು ಮಾಡ್ಲಿದ್ರು ನಾನು ಒಬ್ಬನೇ ಕಾಳಲ್ಲಿ ಹಿಂಗೆಲ್ಲ ಮಾಡ್ಬೋದಾ? ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನನಗೆ. ಇಟ್ಕೊಳ್ಳಿ ಸೊ ಯಾದವ್ ಕನ್ನಡಿಗ ಅಂತ ಬೇಕು ಅಂತ ಎತ್ತವ್ರೆ ಕೈ ಉಳಿ ಹಿಂದೋದಕ್ಕೆ ಇಂಥವ್ರೆ ಸಹಿತ ಕೀಳು ಮಟ್ಟದ ಮನಸ್ಸಿರೋರೆಲ್ಲ ಹೊಸ ವ್ಲಾಗ್ಗೆ ಸ್ವಾಗತ. ಇನ್ನು ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ಮಾನ್ಸೂನ್ ಬಂದ್ರೆ ನಮ್ ರೈಡರ್ಸ್ ಗಳಿಗೆಲ್ಲ ಒಂಥರ ಹಬ್ಬ ಇದ್ದಂಗೆ. ನಾವು ಬೇರೆ ತರ ಹಬ್ಬಗಳೆಲ್ಲ ಮಾಡ್ತೀವಲ್ಲ, ಸೊ ಹಂಗೆ ನಾವು ಕೂಡ ಈಗ ಮಾನ್ಸೂನ್ ರೈಡ್ ನ ಮಾಡೋಣ ಅಂತ ನಮ್ಮ ಪಯಣ ಸಕಲೇಶ್ಪುರದ ಕಡೆಗೆ. ಟೋಟಲಿ ಒಂದು 10 to 8 ಬೈಕ್ಸ್ ಬರ್ಬೋದು ಅನ್ಕೊಂತೀನಿ. ಫುಲ್ ಒಂದು ಟೀಮೇ ಇದೆ, ಕರ್ನಾಟಕ ಬಾಲ ರೈಡರ್ಸ್ ಅಂತ. ಅದರಿಂದ ನಾವು ರೈಡ್ ಮಾಡ್ತಾ ಇದೀವಿ ಇವತ್ತು. ನಾವ್ ಏನೇನೆಲ್ಲ ಮಾಡ್ತೀವಿ, ಯಾವ ತರ ಫನ್ ಮಾಡ್ತೀವಿ, ಯಾವ ತರ ಎಂಜಾಯ್ ಮಾಡ್ತೀನಿ ಅಂತ ಕೊನೆ ತನಕ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಯಾರು. ಇನ್ನು ನಮ್ಮ ಗ್ಯಾಂಗ್ ಬ್ಯಾಂಗ್ ಇದೆ ಅಲ್ಲಿ ಟೀಮು. ಸೊ ಟೋಲ್ ಇಂದ ಮೀಟಪ್ ಪಾಯಿಂಟ್ ಇದೆ, ಟೋಲ್ ಹತ್ರ ಹೋಗಿ ಮೀಟ್ ಮಾಡಿ ಅಲ್ಲಿಂದ ರೈಡ್ ಮಾಡೋಣ. ಯಜಮಾನ್ರೆ ಬರೋಣ. ಟೀ ತುಂಬಾ ಚೆನ್ನಾಗಿತ್ತು. ನಾವು ಇವಾಗ ಪಾರ್ಲೆ ಟೋಲ್ ಹತ್ರ ಇದೀವಿ. ಬಾಯ್ಸ್ ಬರ್ಬೇಕು, ಬಾಯ್ಸ್ಗೆ ವೇಟಿಂಗ್ ಮಾಡ್ತಾ ಇದೀವಿ. ಹಾಯ್ ಬ್ರೋ. ಹಾಯ್. ನಮ್ಮ ಕೇರ್ ಆಫ್ ಕರುನಾಡ್ ಅವ್ರು ಇಲ್ಲೇ ಇದ್ದಾರೆ. ಹಾಯ್ ಬ್ರೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನಿಲ್ ಅವರೇ. ಚೆನ್ನಾಗಿದ್ದೀನಿ. ನೀವು ಬ್ರೋ ನಿಮ್ಮ ಹೆಸರು? ನನ್ನ ಗಾಡಿಯಲ್ಲಿ ಹೋಗ್ತಾ ಇಲ್ಲ ನಾನು ಇವತ್ತು, ಬೇರೆ ಗಾಡಿಯಲ್ಲೇ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಟೈರು ಫುಲ್ಲು ಫ್ಲಾಟ್ ಆಗಿತ್ತು, ಮಳೆಗಾಲ ಅಲ್ವಾ, ಸೇಫ್ಟಿ ತುಂಬಾ ಮುಖ್ಯ. ಗಾಡಿ ಇನ್ನೊಂದು ಸ್ವಲ್ಪ ಕ್ಲೀನ್ ಆಗಿ ಹಾಕಿದ್ದು ಫುಲ್ಲು ಲೈನ್ ಅಪ್ ಮಾಡಿ ಇವಾಗ ಗಾಡಿದೊಂದು ಫೋಟೋಸ್ ವಿಡಿಯೋಸ್ ತೆಕ್ಕೊಂಡು ಇಲ್ಲಿಂದ ರೈಡ್ ನ ಶುರು ಮಾಡೋಣ. ಬ್ರೋ 5 ದಿನ ಇನ್ನ ಯಾವ್ದಾದ್ರು ಗಾಡಿ ಬರೋದಿದ್ಯಾ? ಇನ್ನು ಎಷ್ಟು ಗಾಡಿ ಬರಬೇಕು? ಈಗ ಟೀಮ್ ಫ್ಯಾಕ್ಟ್ರಿಯಿಂದ 2 ಗಾಡಿ ಬರ್ತಿದೆ. ಓಕೆ, ಟೋಟಲ್ ಎಷ್ಟು ಗಾಡಿ ಆಗುತ್ತೆ ಇವತ್ತು? ಟೋಟಲ್ 12 ಗಾಡಿ ಆಗುತ್ತೆ. ಟೈಮು ಬಂದು 4 ಗಂಟೆ 6 ನಿಮಿಷ ಆಗಿದೆ, ತುಂಬಾ ಲೇಟ್ ಆಗೋಯ್ತು. ಹೋಗೋಣ, ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಬಾಯ್ಸ್. ಸೇಫ್ ಜರ್ನಿ ಎಲ್ಲ ಆರಾಮಾಗಿ ಬನ್ನಿ, ಪೀಸಾಗೆ ಆರಾಮಾಗಿ ಬನ್ನಿ. ಯಾರಿಗೂ ಫೈನಲಿ ಈಗ ಪಾರ್ಲೆ ಟೋಲ್ ನ ಬಿಟ್ಟಿದೀವಿ. ಇನ್ನೊಂದು ಸ್ವಲ್ಪ ಬಾಯ್ಸ್ ಬರಬೇಕು. ಹಾಸನ್ ಫಸ್ಟ್ ಟೋಲ್ ಹತ್ರ ಸಿಗ್ತಾರೆ. ಎಲ್ಲ ಫ್ಯೂಲ್ ಆಫ್ ಮಾಡ್ಸೋಣ. ಅಣ್ಣ ಇನ್ನೊಂಚೂರು ಸೌಂಡ್ ಕೊಡೋಣ, ಸಾಂಗ್ ಚೆನ್ನಾಗೈತೆ. ಏನ್ ಬ್ರೋ? ಪೆಟ್ರೋಲ್ ಬಂಕ್ ಮಾತ್ರ ಒಳ್ಳೆ ಸಾಂಗ್ ಹಾಕೋರಣ್ಣ. ಆ ಸಾಂಗು ನಾವು ಮಾಡ್ತಾರೋ ರೈಡ್ಗೆ ಒಳ್ಳೆ ಫೀಲ್ ಕೊಡ್ತೈತೆ. ತೆಗಿರಿ ನಿಮ್ಮ ಬಂಗಾರಿನ ಬ್ರೋ. ಫುಲ್ ಟ್ಯಾಂಕ್ ಆದ್ರೂ ಬೆಳಗ್ಗೆ ಮಾತ್ರ ಒಳ್ಳೆ ಸಾಂಗ್ ಹಾಕಿದ್ಯಾ ಬ್ರೋ. ಸೀರಿಯಸ್ಲಿ ಸಕ್ಕತ್ತಾಗಿದೆ ಸಾಂಗ್ ಮಾತ್ರ. ಅಂದ್ರೆ ಇದು ತಿರ್ಗ್ಸೋದಾ? ನಿಮ್ಗೆ ಏನ್ ಬೇಕು ಹೇಳಿ? ವಾಶ್ ವಾಷರ್ ಅಲ್ಲ ಬ್ರೋ, ಇದು ಏನಿದು? ಏನಪ್ಪ, ಚಿನ್ನ ಸಿಕ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಫುಲ್ ರೈಡ್ ಸ್ಪಾನ್ಸರ್ ನಂದೇ ಬ್ರೋ. ಇನ್ನ ಎಷ್ಟು ಬರಬೇಕು? ಗ್ರೂಪ್ ಅಡ್ಮಿನ್ ನೀವೇ ಮೇಂಟೈನ್ ಮಾಡಬೇಕು. ನಾವಂತೂ ಇದಕ್ಕೆ ಎಂಟ್ರಿ ಆಗಲ್ಲ. ಎಲ್ಲ ಆಯ್ತು. ಸೊ ಈಗ ಹೊಡುವಂತ ಸಮಯ. ಸೇಫ್ ಜರ್ನಿ, ಆಲ್ ದ ಬೆಸ್ಟ್. ಸೊ ಎಲ್ಲ ಹುಷಾರಾಗಿ ಬನ್ನಿ, ನಿಧಾನಕ್ಕೆ ಹೋಗೋಣ. ಏನ್ ಬ್ರೋ? ಸೇಫ್ ಆಗಿ ಲೀಡ್ ಮಾಡೋ ಜವಾಬ್ದಾರಿ ನಿಮ್ದೆ. ಓಕೆ, ಥ್ಯಾಂಕ್ ಯು ಬ್ರೋ. ಅಲ್ಲ ನಿಮ್ಮ ಹುಡುಗಿ ಫೋಟೋ ಗ್ಯಾಲರಿಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಮನ್ಸಲ್ಲಿ ಇಟ್ಕೊಳ್ಳಿ ಅಂದ್ರೆ ಇಲ್ಲ ನೋಡ್ರಿ ನೀವು. ಓಕೆ ಬಾಯ್ಸ್. ಕ್ಯಾಮ್ರಾ ಆನ್ ಮಾಡೋರ ಕೇಳಿ ಫಸ್ಟ್. ಅವರು ಆನ್ ಮಾಡೋರಾ? ಸೊ ಹೋಗ್ತಾ ರೈಡಲ್ಲಿ ಸಿಗ್ತೀನಿ. ಒಂದು 10 ಕಿಲೋಮೀಟರ್ ಮುಂದೆ ಬಂದ್ವಿ. ಬಟ್ ಇಲ್ಲೇ ವೆದರ್ ಹೆಂಗೈತೆ ಗೊತ್ತಾ ಗುರು, ಎಷ್ಟು ಕೂಲ್ ಆಗೈತೆ ಗೊತ್ತಾ. ಇನ್ನು ಸಕಲೇಶ್ಪುರ ವೈಬ್ ಎಲ್ಲ ಹೆಂಗಿರಲ್ಲ ಹೇಳಿ ನೀವು, ನೆಕ್ಸ್ಟ್ ಲೆವೆಲ್. ಸೊ ನೋಡೋಣ, ಮಳೆ ಬಂದ್ರೆ ಇನ್ನೂ ಸಗದಾಗಿರುತ್ತೆ. ಮಳೆ ಬಂದ್ರೆ ಸ್ವಲ್ಪ ಕಷ್ಟ, ಮಳೆ ಇಲ್ಲ ಅಂದ್ರೂ ಮಳೆ ಇದ್ರು ಇನ್ನೂ ಖುಷಿ. ಏನು ಮಾಡಕ್ಕಾಗಲ್ಲ, ಎರಡೂ ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ನ ಕುಣಿಗಲ್ ಟೋಲ್ ಅಲ್ಲಿ ಒಬ್ರು ಯಾರೋ ಸೋಲ್ ರೈಡರ್ ಅಂತ ಒಬ್ರು ಬರ್ತಾರಂತೆ, ಅವರು ಕೂಡ ನಮ್ ಜೊತೆ ಜಾಯ್ನ್ ಆಗ್ತಾ ಇದಾರೆ. ರೈಡರ್ಸ್ ಗಳು ಹೆಂಗೆ ಅಂದ್ರೆ, ಸೊ ಕೆಲವೊಂದಷ್ಟು ಜನ ಇರ್ತಾರೆ, ಕೆಲವು ರೈಡರ್ಸ್ ಗಳು ಚಪ್ರಿಗಳ ತರ ಓಡಾಡಿಸ್ತಾರೆ. ಸೊ ಪಕ್ಕಾ ಟ್ರೂ ರೈಡರ್ಸ್ ಗಳು. ಸೊ ನೋಡ್ರಿ, ಈ ತರ 80 ಮಿನಿಮಮ್ 70 to 80 ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು. ಜೀವ ಇದ್ರೆ ಇನ್ನೂ ರೈಡ್ಗಳನ್ನ ಮಾಡ್ಬೋದು, ಬಟ್ ಜೀವ ಇಲ್ಲ ಅಂದ್ರೆ ರೈಡ್ಗಳನ್ನ ಮಾಡಕ್ ಆಗಲ್ಲ. ಎಲ್ಲಿದ್ದಾರೆ ಬ್ರೋ ಅವ್ರು? ಇನ್ನ ಬರ್ಲಿಲ್ವಾ? ಲೊಕೇಶನ್ ಅವ್ರು ನನ್ಕಿಂತ ಮುಂಚೆ ಹಾಕಿದ್ರು, ಇಲ್ಲೇ ಇದೀನಿ ಅಂದ್ರು. ಲೊಕೇಶನ್ ಹಾಕೋರಲ್ಲ ಗ್ರೂಪ್ ಅಲ್ಲಿ ಇದೆಯಲ್ಲ, ಅಲ್ಲಿ ಅನ್ಸುತ್ತೆ. ಅಲ್ಲೇನಾದ್ರು ಇದ್ರು ಅನ್ಸುತ್ತೆ ಅವರು. ಮೇ ಬಿ ನಾನು ಪಾಸ್ ಮಾಡಿ ಮುಂದೆ ಬನ್ನಿ ಅಂತ ಹೇಳಿದೆ. ಇಲ್ಲಿ ಒಬ್ರು ಸೋಲ್ ರೈಡರ್ ಅಂತ ಬರ್ತಾರೆ. ಸೊ ಅದಕ್ಕೆ ಅವ್ರಿಗೆ ವೇಟಿಂಗು, ಬರ್ಬೇಕು ಅವರು. ಕುಣಿಗಲ್ ಹತ್ರ ಬಂದಿದೀವಿ. ಕುಣಿಗಲ್ 7 ಕಿಲೋಮೀಟರ್ ಇದೆ. ಜಾಯ್ನ್ ಆದ್ವು. ಹಾಯ್ ಬ್ರೋ. ಹಾಯ್ ಬ್ರೋ. ಸಮಾಚಾರ ಬ್ರೋ. ಸೋಲ್ ರೈಡರ್ ಅಂತ ಒಬ್ರು ಸಿಕ್ಕಿದ್ರು. ಸೊ ಅವ್ರನ್ನ ಮೀಟಪ್ ಆಗಿ ಸೊ ಈಗ ರೈಡ್ ನ ಶುರು ಮಾಡಿದೀವಿ. ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜನರೇ. ಅಂತೂ ಇಂತೂ ಬೆಳಕಾಯ್ತು. ಏನ್ ವೆದರ್ ಇದೆ ಗೊತ್ತಾಗುರು, ಸೀರಿಯಸ್ಲಿ ಸಕ್ಕತ್ತಾಗಿದೆ ವೆದರ್ ಮಾತ್ರ. ದೇವಿಹಳ್ಳಿ ಟೋಲ್ ಹತ್ರ ಸ್ವಲ್ಪ ಟೀ ಕುಡಿಯೋಣ ಅಂತ. ಟೀ ಕುಡಿದ್ರೇ ಮಜಾ ಬರೋದು ರೈಡ್ ಮಾಡೋಕ್ಕೆ. ಸೊ ಅದಕ್ಕೆ ಲೈನ್ ಅಪ್ ಮಾಡ್ತಾವ್ರೆ ಬಾಯ್ಸ್ ಎಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದ್ರೆ ಒಂದು ಟೀ ಕುಡ್ಕೊಂಡು ಅದಕ್ಕೆ ಸ್ಟಾಪ್ ಕೊಟ್ಟೆ. R15 ತೊಗೊತಾ ಇದ್ದೀನಿ ಓಡಿಸೋದಕ್ಕೆ. ನೋಡೋಣ ಹೆಂಗಿದೆ ಅಂತ ಫೀಲ್ ಒಂದ್ಸಲಿ. ಡೋರಾ R15M. ನೋಡೋಣ R15M ಓಡಿಸಿ ಜಾಸ್ತಿ ದಿನ ಆಯಿತು ಒಂದ್ಸಲಿ, ಹೆಂಗಿದೆ ಅಂತ. ಹೊರಡೋಣ. ಈಗ ಟೀ ಕುಡ್ದಿದ್ದೆಲ್ಲ ಆಯಿತು. ಈಗ
ಇನ್ನೇನಿದ್ರು ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಬೇಕು. ಎಕ್ಸಾಸ್ಟ್ ಹಾಕೊಂಡು ಹೊಡಿತಾ ಇರೋದು ನೋಡ್ರಿ ಇಲ್ಲಿ. ಅಪ್ಪ ಸಗದ ಬರ್ತೈತೆ ಗುರು, ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತೈತೆ. ಏನು ಕಿರ್ಸ್ತೈತೆ ಹೋಗೋದು ಗಾಡಿ. ಅದೊಂದೇ ಎಕ್ಸಾಸ್ಟ್ ಇರೋದು ಈ ಗಾಡಿಗಳಲ್ಲಿ. ಟೋಟಲ್ ಅದು 14 ಗಾಡಿಯಲ್ಲಿ ಅದೊಂದೇ ಎಕ್ಸಾಸ್ಟ್ ಇರೋದು. ಸೌಂಡ್ ಮಾಡಕ್ಕಂದ್ರೆ ಅದೊಂದೇ ಗಾಡಿ ಎತ್ಕೊಬೇಕು ನಾವು. ಹಂಗೆ ಹೋಯ್ತವ್ರಲ್ಲ, ಸುಮ್ಮನೆ ಹೊಡ್ಕೊಂಡು ಹೊಂಟೋದ್ರೆ ಹಿಂಗೆ ಕತೆ. ಹಾಂ ಎಲ್ಲೋಗ್ಬಿಟ್ಟವ್ರ ಹೋಗ್ರಿ. ಅಲ್ಲ ಅಲ್ಲೋಡಿ ಎಲ್ಲೋಯ್ತವ್ರ ಅಲ್ಲಿ. ಬನ್ನಿ ಹೋಗೋಣ, ಇನ್ನು ಮುಂದೆನೇ ನೋಡೋಣ ಅಷ್ಟೇ. ಇನ್ನೇನು ಮಾಡ್ತೀರಾ? ಮುಂದೆ ಲೀಡ್ ಮಾಡ್ತಾರೆ, ತಲೆನೇ ಇಲ್ಲ. ಸುಮ್ಮನೆ ಕಾಡು ಹೋಯ್ತವ್ರು ಓವರ್ಟೇಕ್ ಮಾಡ್ಕೊಂಡು ಹೊಡಿತಾ ಇರೋದೇ ಅವರು. ಸಿಗದೆ ಅಪ್ರೂಪ. ಅಲ್ಲ ಹೊಡಿತಾವ್ರೆ ಅಂದ್ಬಿಟ್ಟು ಹೊಡಿತಾವ್ರೆ ಸ್ಟ್ರೆಚ್ಚು. ಇನ್ನ ಹಿಂದ್ಗಡೆ 3 ಗಾಡಿ, ಹಿಂದೆಗಡೆ ಇನ್ನ 3 ಗಾಡಿ. ಏ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಪಾಸ್ ಆದವು. ನಾನು ಅದಕ್ಕೆ ಹಿಂದೆ ಉಳ್ಕೊಂಡಿದ್ದು. ಹಾಂ, ಟಿಫನ್ ಮಾಡೋದಕ್ಕೆ ನಿಲ್ಸ್ರಿ ಅಂದರೆ ಎಲ್ಲ ರಾಕೆಟ್ ಪಾಕೆಟ್ ಹೋದಂಗೆ ಹೋಗ್ಬಿಟ್ಟವ್ರೆ. ನಾವು ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ನೋಡ್ರೆ 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟವ್ರೆ. ಸೊ ಇವಾಗ ನಾವು ಮತ್ತೆ ಅಲ್ಲಿಗೆ ಹೋಗೋಣ. ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಿಂಗೆ ರೈಟ್ನ ಮುಂದುವರ್ಸೋಣ. ರೋಡ್ ಸಿಕ್ತು ಸ್ಟ್ರೆಚ್ಚು ಅಂದ್ಬಿಟ್ಟು ಹೊಡ್ಕೊಂಬಂದು ನಿಲ್ಲಿಸ್ಬಿಟ್ಟವ್ರೆ ಇಲ್ಲೆಲ್ಲ. ಏನ್ರಿ ಹಿಂಗೆ ಹೊಡ್ಕೊಂಬಂದಿದ್ದೀರಾ? ಅಲ್ಲ ಅಲ್ಲಿ ಅನಾಗ ಟಿಫನ್ ಸೆಂಟರ್ಗೆ ಅಂತ ಹಾಕ್ಬೇಕು ಅಂತ ಹೇಳಿದ್ರಲ್ಲ, ಸರಿ ಹೊಡ್ಕೊಂಡ್ ಬರ್ತಾನೆ ಇದ್ದೀರಾ? ಒಂದೇ ಸ್ಟೇಟ್ಮೆಂಟ್ ಇದ್ರೆ ಸೊ ಆಫ್ ರೋಡ್ಗೆ ಸೆಟ್ ಆಗೋಂಥ ಒಂದೇ ಒಂದು ಗಾಡಿ ಅಂದರೆ ನಮ್ಮ ಇಲ್ಲಿದೆ ಹೀರೋ ಎಕ್ಸ್ಪಲ್ಸ್ ಅವ್ರದ್ದು. ಸೊ ಇನ್ನೆಲ್ಲ ಬಂದು ಯಮಹಾದಿದೆ R15. ಸೊ ಇಲ್ಲೊಂದು FZ ಇದೆ, ಇದು ಎಕ್ಕುತ್ತೆ ಆಲ್ಮೋಸ್ಟ್. ಇದು ಚೆನ್ನಾಗಿದೆ, ಬಟನ್ಸ್ ಎಲ್ಲ ಹಕ್ಕುತ್ತೆ. ಬಟ್ R15 ಅವ್ರದ್ದೇ ಇರೋದು. ಆಫ್ ರೋಡ್ ಮಾಡ್ತೀರಾ? ಸೊ ನೋಡೋಣ ಯಾರ್ಯಾರು ಬೀಳ್ತಾರೆ, ಯಾರ್ಯಾರು ಎದ್ದೇಳ್ತಾರೆ ಅಂತ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆಫ್ ರೋಡ್ ಅಂದ್ರೆ ಒಂಥರ ಏನೋ ಫೀಲು ನಮಗೆ. ಹಾಂ, ಸಮಾಧಾನ ಸಮಾಧಾನ. ಭಾಳ ದೂರ ಐತೆ ಲೊಕೇಶನ್. 70 ಕಿಲೋಮೀಟ್ರ್ ಇದೆ ಬ್ರೋ. ಯಜಮಾನ್ರೆ ಯಾವ ಊರು? ಜಾವಳಿ, ಹೊರನಾಡು ಸೈಡು. ಹೊರನಾಡು ಸೈಡಿಂದ ಇಲ್ಲಿ ಬಂದಿದ್ದೀರಾ? ಏನು ಮಾಡೋಕ್ಕಾಗಲ್ಲ. ಓಕೆ ಬೈ. ಹಾಂ, ಸಮಾಧಾನ ಆರಾಮಾಗಿ ಹೋಗಿ. ಹಾಸನ್ ರೀಚ್ ಆಗ್ತಿದ್ದಂಗೆ ಮಳೆ ಫುಲ್ಲು ಶುರು ಆಗಿದೆ. ಮಳೆ ಹನಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸಕಲೇಶ್ಪುರ ಎಂಟ್ರಿ ಆಗೋದ್ರೊಳಗಡೆ ಫುಲ್ಲು ಮಳೆ ಅಂತೂ ಪಕ್ಕಾ ಗ್ಯಾರಂಟಿ. ಕ್ಲೈಮೇಟ್ ಮಾತ್ರ ಅಲ್ಟಿ ಆಗಿದೆ ಗುರು. ಇಲ್ಲಿ ಆಫ್ ರೋಡ್ ಸೀನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆಫ್ ರೋಡ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. KSRTC ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ KSRTC ಬಸ್ಗಳು ಡ್ರೈವರ್ಸ್ಗಳು ಒಂಥರ ರಾಕೆಟ್ ಇದ್ದಂಗೆ ಗುರು. ಸಗದಾಗಿ ಓಡಿಸ್ತಾರೆ KSRTC ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲು. ಹಾಸನ್ ಸಿಟಿ ಒಳಗೆ ಎಂಟ್ರಿ ಆಗಿದ್ದೀವಿ. ಒಂದೊಂದು ಕಡೆ ಮಳೆ ಇರುತ್ತೆ, ಒಂದೊಂದು ಕಡೆ ಬಿಸಿಲಿರುತ್ತೆ. ಏನು ಗುರು ವಿಚಿತ್ರ. ಪೊಲೀಸ್ ಅಣ್ಣ ನೋಡ್ತಾವ್ರೆ. ನೋಡ್ಲಿ ನಾವೇನಂತ ಇಲಿಗಲ್ಸ್ ವೆಪನ್ಸ್ನ ತಂದಿಲ್ಲ ಬಿಡ್ರಿ. ಸೊ ನಮ್ಮ ದೊಡ್ಡಮ್ಮನೆಲ್ಲ ತಂದ್ಬಿಟ್ಟಿದ್ರೆ ಪಕ್ಕ ಹಾಕ್ಕೊಳೋರು. ಅಣ್ಣ ಯಾರೋ ಕಾರಲ್ಲೇ ಕಗ್ತಾವನೆ ವಾಮಿಟು. ಸೊ ಸಿಗ್ನಲ್ ಬಿಟ್ಟಿದೆ, ಹೋಗೋಣ. ಪರವಾಗಿಲ್ಲ, ಚೆನ್ನಾಗಿ ಮಾಡವ್ರೆ ಹಾಸನ್ ಸಿಟಿನ. ಅಣ್ಣ ನೋಡ್ಕೊಂಡು ಹೋಗಿ ಅಣ್ಣ. ಹನ್ಸಿಹಳ್ಳಿ ನಮ್ದು ಬೆಂಗಳೂರು ಯಜಮಾನ್ರೆ. ಬೆಂಗಳೂರಿಂದ ಬಂದಿದ್ದೀವಿ. ಮಳೆ ಇಲ್ವಾ? ನೆನ್ನೆಯಿಂದ ಇಲ್ಲ. ಸೊ ಅಲ್ಲಿ ಸಕಲೇಶ್ಪುರ ಬಿಟ್ಟು ಮುಂದೆ ಹೋದ್ರೆ ಹೌದಾ? ಹಾಂ. ಎಷ್ಟು ವಯಸ್ಸು ನಿಮಗೆ? ಜಾಸ್ತಿ ಇಲ್ಲ, ಒಂದು 20ರಿಂದ 25. 74. ನಾವು ಬದುಕ್ತೀವೋ ಇಲ್ಲ ಅಂತ ಅಷ್ಟವರೆಗೂ. ಹಾಂ, ಇದು ಮಾತು, ಭಗವಂತನ ಇಚ್ಛೆ. ಇದು ಮಾತು. ಅವತ್ತು ಹುಟ್ಟಿದ ಡೇಟು, ಹಾಂ, ತಾಯಿ ಎತ್ತಿರೋದು, ಬಾಕಿ ಒಂದು ಹೌದು ಅಲ್ವಾ? ನಾವು ನ್ಯಾಯವಾಗಿ ಹಾಂ, ಇದೇ ರೋಡು ಇದೇ ದಾರಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಾಕು ಇಲ್ವಾ? ದೇವ್ರು ಇರೋ ಟೈಮ್ ಕೊಟ್ಟವರೆಗೂ ಬದುಕಬೇಕು ಅಷ್ಟೇ. ಹಾಸನ್ನು ಹಾಸನದಲ್ಲೇ ಹಾಸನದಲ್ಲಿ ಟಿಫನ್ ಮಾಡ್ಕೊಂಡು ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಒಬ್ರು ಮಿಸ್ ಆಗ್ಬಿಟ್ಟವ್ರೆ. ಅಲ್ಲಿ ಫ್ಲೇವರ್ ಅಡ್ಡ ಹಾಕಿದ್ರಲ್ಲ, ಆ ಕಡೆಗೆ ಬೇಲೂರು ರೋಡ್ಗೆ ಹೋಗ್ಬಿಟ್ಟವ್ರು ಅವರು. ಅದಕ್ಕೆ 15 ಕಿಲೋಮೀಟರ್ ಮುಂದೆ ಹೋಗೋರು. ಅದಕ್ಕೆ ಅವ್ರಿಗೆ ಕಾಯ್ತಾ ಇದ್ದೀವಿ. ಕಳ್ಳ ಅಂಕ ಅಣ್ಣ ಬನ್ನಿ ನೋಡ್ರಿ ಇಲ್ಲಿ. ಅಲ್ಲ ಪಾಪ ಅವ್ರು ನೋಡಿ ನಾಯಿ ಬಗ್ಳುತ್ತಾ ಇದೆ ಬ್ರೋ. ಕಳ್ತನ ಮಾಡಬೇಡ್ರಿ ಬ್ರೋ. ಚೀ ಕಳ್ಳ ನಾವು ಬೇಕು ಅಮ್ಮ, ನಾನು ಬೇಕು. ಬೇಜಾರಾಗ್ತಿದೆ ಗುರು. ಸೊ ರೂಟ್ ಮಿಸ್ ಆಗಿ, ಸೊ ಸಕಲೇಶ್ಪುರ ಹೈವೇ ಏನಿದೆ, ನಮ್ಮ ಒಂದು 2 ಗಾಡಿಗಳು ಮಿಸ್ ಆಗ್ಬಿಟ್ಟಿದೆ. ಮಿಸ್ ಆಗಿ 15 ಕಿಲೋಮೀಟರ್ ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದೀವಿ. ಅದರಲ್ಲಿ ಇವರು ಚೇಪೆಗಾಯಿ ಕದಿಯೋದು, ಒಬ್ರು ಏನ್ ಕೇಳ್ತೀಯಾ, ಒಬ್ರು ಫೋಟೋ ಶೂಟ್ಗಳು ಏನ್ ಕೇಳ್ತೀಯಾ.
ಫೈನಲಿ ಸ್ವಲ್ಪ ರೂಟ್ ಮಿಸ್ ಆಗಿತ್ತು ಒಂದಿಬ್ರಿಗೆ. ಸೊ ಬಂದಿದ್ದಾರೆ ಈಗ ಮತ್ತೆ. ಸೊ ಇವಾಗ ನಾವು ಹತ್ತತ್ರ ನಿಯರ್ ಸಕಲೇಶ್ಪುರ ಹತ್ರ ಇದ್ದೀವಿ. ಸೊ ನಾವು ಗವಿ ಬೆಟ್ಟ ಹೋಗ್ಬೇಕಂದ್ರೆ ಇವಾಗ ನಾವು ಅಲ್ಲಿ ಬಾಳುಪೇಟೆ ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿ ಲೆಫ್ಟ್ ತೊಗೊಬೇಕು. ರೋಡ್ ಚೆನ್ನಾಗಿದ್ರೆ ಸಗದಾಗಿ ಹೋಗ್ಬೋದಾಯಿತು. ರೋಡೆಲ್ಲ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫೋಟೋಗಳು ತೆಗಿಯೋದು ಹುಚ್ಚು ನೋಡ್ರಿ ಇವ್ರದ್ದು. ಇನ್ನೇನು ಗೆಣಸ್ಕೆರೆಗ ಬರ್ತೀವಿ ನಾವು. ಫೋಟೋಸ್ ವಿಡಿಯೋಸ್ ತೆಗೆ ತಾನೇ ಬರೋದು. ಏನಕ್ಕೆ ಬರ್ತೀರಾ ಬ್ರೋ ಇಂಥ ಜಾಗಗಳಿಗೆ? ನೀವು ಇಂಥ ಜಾಗಗಳಿಗೆ ಏನಕ್ಕೆ ಬರ್ತೀರಾ ನೀವು? ಅದೇ ಕಿತ್ತೋದ್ ಮಕ್ಕಳು ನೋಡಿ ಬೇಜಾರಾಗಿ ಇಲ್ಲಿ ಹೆಸರು ನೋಡೋದು, ಪರಿಸರ ನೋಡಕ್ ಬರ್ತೀವಿ. ಅದು ಇಷ್ಟ ಇರ್ಲಿ ಬಿಡ್ಲಿ ಬೋಳಿ ಮಗನ್ ಮ್ಯಾನೇಜರ್ ಮಕ್ಕ ನೋಡ್ಬೇಕು. ಅವಳು ಇಷ್ಟ ಇರ್ಲ ಬಿಡ್ಲಿ ಅವಳ ಮುಖದ ಹತ್ರ ಅವಳ ಹತ್ರ ಏನಾದ್ರೂ ಒಂದ್ ಕೆಲ್ಸಕ್ಕೆ ಮಾತಾಡ್ಬೇಕು ಅಂತಾರ ಮಕ ನೋಡ್ ಜೀವನದಲ್ಲಿ ನನ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ನಮ್ಗೆ. ಇಂಥ ಬಂದು ನೋಡ್ಕೊಂಡು ಹೋಗ್ಬೇಕು. ನಮ್ಮಂತ ಮೋಟೋ ವ್ಲಾಗರ್ಸ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಗಾಡಿಗಳು ತಗೊಂಡು ಕ್ಯಾಮ್ರಾಸ್ಗೆ ಅಂತ ಇನ್ವೆಸ್ಟ್ ಮಾಡಿ ಬಂದು ಈ ತರ ಫೋಟೋಸ್ ವಿಡಿಯೋಸ್ನ ತೆಗೆದು ವಿಡಿಯೋ ಎಡಿಟ್ ಮಾಡಿ ನಾವು ಹಾಕ್ತಿವಿ. any ಮ್ಯಾಟರ್ ಆಗಲ್ಲ. ಇಲ್ಲಿ ಸಿಗುವಂತ ಒಂದು ಖುಷಿ, ಇಲ್ಲಿ ಸಿಗುವಂತ ಮೆಮೊರಬಲ್, ಜೊತೆಗೆ ಫ್ರೆಂಡ್ಸು, ಬೈಕ್ಸು ಇದೆಲ್ಲ ನೋಡಿದಾಗ ಏನೋ ಒಂಥರ ಸ್ವರ್ಗ ಗುರು. ಸ್ವರ್ಗಕ್ಕೆ 3 ಮೆಟ್ಲು. ಸೀರಿಯಸ್ಲಿ ಮಳೆ ಸ್ಟಾರ್ಟ್ ಆಗ್ತಿದೆ ಆಗ್ಲೇ. ಸೊ ಈಗಿರೋದು ಇನ್ನ ಒಂದು 15 ಕಿಲೋಮೀಟರ್ ಹೋದಾದ್ಮೇಲೆ ಗವಿ ಬೆಟ್ಟದಲ್ಲಿ ಯಾವ ತರ ಇರುತ್ತೆ ಗೊತ್ತಾ? ಫಾಗು, ಮೋಡ ಅದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಬೇರೆ ಜಾಗಕ್ಕೆ ಬಂದಿರೋ ತರಾನೇ ಫೀಲ್. ನೋಡಿ ಗುರು, ಇರೋ ತನಕ ಜಾಲಿ, ಹೋದ್ಮೇಲೆ ಖಾಲಿ. ಏನೈತೆ ಗುರು ಲೈಫ್ ಅಲ್ಲಿ? ನಮ್ಮ ಗಾಡಿಗಳು, ಬೈಕ್ ಜೊತೆ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಜೊತೆ ಈ ತರ ಜಾಗಗಳಿಗೆ ಬಂದಾಗ ನನಗೆ ಒಂದು ಸಾಂಗ್ ನೆನಪಾಗ್ತಿದೆ ಗುರು. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ಅದೇ ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಎಂಜಾಯ್ ಮಾಡಕ್ಕೆ. ಬಟ್ ಅವ್ರು ಇಲ್ಲಿರೋರಿಗೆ ಅವ್ರಿಗೆ ಒಂಥರ ಬೇಜಾರಾಗುತ್ತೆ. ಬೆಂಗಳೂರು ಸಕ್ಕತ್ತಾಗಿರುತ್ತೆ. ರೋಡ್ ಸರಿ ಇದ್ರೆ ಸಕ್ಕತ್ತಾಗಿರುತ್ತೆ ಬೆಂಗಳೂರು ಓಡಾಡಕ್ಕೆ. ಹೌದು, ಬರೋ ಮರ ಗಿಡಗಳನ್ನೆಲ್ಲ ಕಡ್ದು ಬಿಲ್ಡಿಂಗ್ಗಳು, ಕೆರೆಗಳೆಲ್ಲ ಮುಚ್ಚಿ ಇದ್ ಮಾಡ್ತಾವ್ರೆ. ಈ ತರ ನೇಚರ್ ನೋಡ್ಬೇಕಾದ್ರೆ ಈ ಕಡೆನೆ ಬರ್ಬೇಕು ನಾವು. ಎಷ್ಟು ದೂರ ಇದೆ ಗವಿ ಬೆಟ್ಟ? ಇನ್ನೊಂದು 15 ಕಿಲೋಮೀಟರ್. ಯಾವೂರು? ಗವಿ ಬೆಟ್ಟ ಎಷ್ಟು ದೂರ ಗೊತ್ತಿಲ್ವಾ? ಓಕೆ ಬಾಯ್. ಗವಿ ಬೆಟ್ಟ ಈ ರೋಡಾ? ಸ್ಟ್ರೈಟ್ ಹೋಗ್ಬೇಕಾ? ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಂ ಓಕೆ, ಥ್ಯಾಂಕ್ ಯು. ಹೋಗೋ ರೋಡಿಗೆ ಬಂದಿದ್ದೀವಿ. ಮಳೆ ಬರ್ತಿದೆ ನೋಡ್ತಾ ಇರ್ಬೋದು. ರೈನ್ ಜಾಕೆಟ್ನೆಲ್ಲ ಹಾಕೋಣ ಅಂತ ಈಗ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿಂದ ಆಫ್ ರೋಡ್ ಸೀನ್ಸು ಸಖತ್ತಾಗಿರುತ್ತೆ. ಇಷ್ಟೊತ್ತು ಇದ್ದಿದ್ದಲ್ಲ ಮಜಾ, ಇವಾಗ ಇರೋದು ಮಜಾ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೀನ್ಸು ಹೆಂಗಿರುತ್ತೆ ಅಂದ್ರೆ ಜಾಲೆ 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 ಬಿದ್ರೆ ಖಾಲಿ, ಆಫ್ ರೋಡ್ ಸ್ಟಾರ್ಟ್. ಇದಕ್ಕೆ ಕಾಯ್ತಾ ಇದ್ದೆ ನಾನಂತೂ. ಸೊ ಕೆಲವೊಂದಷ್ಟು ಜನ ರೋಡಲ್ಲಿ ಓಡಿಸ್ಬಿಟ್ಟು, ಹೈವೇ ಓಡಿಸ್ಬಿಟ್ಟು ಇದ್ರಲ್ಲಿ ಪವರ್ ಇಲ್ಲ, ತಾಕತ್ತಿಲ್ಲ ಅಂತ ಹೇಳ್ತಾರೆ. ಎಸ್ಪೆಷಲಿ ಗಾಡಿಗಳು ಮಾಡಿರೋದೇ ಈ ತರ ರೋಡ್ಗಳಿಗೆ, ಹೀರೋ ಎಕ್ಸ್ಪಲ್ಸ್ ಅವರು. ಸೊ ಈ ತರ ರೋಡ್ಗಳು ಬಂದಾಗೆ ಇದ್ರ ಪರ್ಫಾರ್ಮೆನ್ಸ್, ಇದ್ರ ತಾಕತ್ತು ಏನು ಅಂತ ಎಕ್ಸ್ಪಲ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗೋದು. ಇಲ್ಲಿ ನೋಡ್ರಿ, ಒಂದು ವಿಕೆಟ್ ಔಟ್ ಆಲ್ರೆಡಿ. ಜಾಲೆ ಜಾಲೆ ಆಫ್ ರೋಡ್ ಜಾಲೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಗುರು. 1 ವಿಕೆಟ್ ಔಟ್ ಆಲ್ರೆಡಿ. ನನಗೂ ತೊಂದರೆ ಕೊಟ್ಕೊಂಡು ನೋಡಿ ಆಟ ಹಿಂಗೆ ನಿಂತವ್ರೆ. ಅಲ್ಲಿ ನೋಡ್ರಿ ಬನ್ನಿ 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 ಬನ್ನಿ. ನಮ್ಮ NS ನೋಡುವರು ಯಾಕೆ ಗೊತ್ತಾ? ನನ್ನ ಗಾಡಿ ತಂದಿಲ್ಲ. ಇದೇ ಕಾರಣಕ್ಕೆ ನನ್ನ ಗಾಡಿ ತಂದಿಲ್ಲ. ಆಫ್ ರೋಡ್ ಮಾಡಕ್ ಆಗಲ್ಲ ಅಂತೇನೆ. ಸೊ ಬನ್ನಿ ಇಲ್ಲೊಂದು NS ಒಂದು ಔಟ್ ಆಗಿದೆ. ಸೊ R15 ಒಂದು 2 ಔಟ್ ಆಗಿದೆ. ಸೀರಿಯಸ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು. ಆಫ್ ರೋಡು ಗವಿ ಬೆಟ್ಟ ರೋಡು ಲಿಟ್ರಲಿ ಸಿಕ್ಕಾಪಟ್ಟೆ ಮಳೆ. ತಳ್ಳಬೇಕು ಹೋಗ್ಲಿ ನುಗ್ಲಿ ಬನಾನಾ ನುಗ್ಲಿ. ಲಿಟ್ರಲಿ ಮಾತ್ರ ಒಂದು ನಿಮಿಷ ಫೈನಲಿ. ಸೊ ವ್ಯೂ ನೋಡ್ತಾ ಇರ್ಬೋದು ನೀವು. ಬೇರೆ ಸ್ವರ್ಗ ಥರ, ಯಾವ ಥರ ಗುರು ಸ್ವರ್ಗ. ಲಿಟ್ರಲಿ ಕ್ರೇಜಿ.